ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. 9 ಗಂಟೆಗೆ ಆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈಗ ಆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅದು ಸದ್ದಿಲ್ಲದೆ ಆ ಸುದ್ದಿ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಇಬ್ಬರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎನ್ನುವ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿರುವಂತ ಅಪ್ಪ ಮಗ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಕೆಂಡಾಮಂಡಲರಾಗಿದ್ದಾರೆ. ಏನ್ ಕಾರಣ? ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಅಪ್ಪ ಮಗ ನಿಗಿ ಕೆಂಡಾವಾಗೋದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನೊಂದು ಸುದ್ದಿ ಇದೆ ಇದೇ ವಿಚಾರವಾಗಿ. ಪ್ರಮುಖವಾದಂಥ ಕಾರಣ ಕೆಂಡವಾಗೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ. ಅದು ಚಿಕ್ಕೋಡಿಯ ಕ್ಷೇತ್ರದ ವಿಚಾರವಾಗಿ ಅಸಮಾಧಾನವನ್ನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಪ್ಪ ಮಗ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಉಸ್ತುವಾರಿ ನೀಡಿದ್ದಕ್ಕೆ ಕಿಡಿಕಾರಿದ್ದಾರೆ. ಎಚ್.ಕೆ. ಪಾಟೀಲ್ ಬದಲಿಸಿ ಹೆಬ್ಬಾಳ್ಕರ್ ಅವರನ್ನ ಮಾಡಿದ್ದಕ್ಕೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಚಿಕ್ಕೋಡಿ ಸಂಯೋಜಕರಾಗಿ ಪಾಟೀಲ್ ನೇಮಕ ಮಾಡಲಾಗಿತ್ತು. ಅದನ್ನು ಬದಲಿಸಿ ಆಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಣೆ ಹಾಕಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಬದಲಿಸಿ ಇಲ್ಲದಿದ್ರೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆ ಕೊಟ್ಟಿದ್ದಕ್ಕೆ ಹೈಕಮಾಂಡ್ಗೆ ತಂದೆ ಮಗನಿಂದ ದೂರು ಸಲ್ಲಿಕೆ ಆಗಿದೆ. ಸಂಯೋಜಕರನ್ನ ಬದಲಿಸುವಂತೆ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗಿದೆ. ಹೆಬ್ಬಾಳ್ಕರ್ ಬದಲನೆ ಮಾಡದಿದ್ರೆ ಶಾಸಕತ್ವಕ್ಕೆ ರಾಜೀನಾಮೆ ನೀಡುವುದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಆಯಾ ಕ್ಷೇತ್ರಗಳಲ್ಲಿ ಯಾರನ್ನ ಗೆಲ್ಲಿಸಬೇಕು, ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಸ್ಥಳೀಯ ನಾಯಕರಿಗೆ ಒಂದಷ್ಟು ಐಡಿಯಾಗಳಿರುತ್ತೆ. ಆದರೆ ಈಗ ನೋಡಿ, ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಇವರಿಬ್ಬರು ಕೂಡ ಹುಕ್ಕೇರಿ ಭಾಗದಲ್ಲಿ, ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆಯನ್ನ ಕೊಟ್ಟಿದ್ರಂತೆ. ಅಂದರೆ ಆ ಕ್ಷೇತ್ರದಲ್ಲಿ ಹೊಣೆಯನ್ನ ಕೊಟ್ಟಿದ್ದಕ್ಕೆ ಅವ್ರಿಗೂ ಇವ್ರಿಗೂ ಸಂಬಂಧ ಏನು? ಯಾಕೆ ಕೊಟ್ರಿ? ಎಚ್.ಕೆ. ಪಾಟೀಲ್ ಅವರು ಇದ್ರಲ್ಲ, ಅವರನ್ನ ಬದಲು ಮಾಡಿದಾದ್ರು ಯಾಕೆ? ಬೆಳಗಾವಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಸ್ತಕ್ಷೇಪವನ್ನ ಮಾಡಲಿ, ಅದನ್ನ ಬಿಟ್ಟು ಚಿಕ್ಕೋಡಿಯಲ್ಲಿ ಕೆಲಸ ಮಾಡಿದ್ರೆ ಏನ್ ಬರುತ್ತೆ ವಿಚಾರ? ಈಗ ಹುಕ್ಕೇರಿ ಹಿನ್ನಡೆ ಆಗುತ್ತೆ ಅವ್ರು ಇಲ್ಲಿ ಬಂದು ಕೆಲಸ ಮಾಡಿದ್ರೆ. ಅಲ್ಲೇ ಅಷ್ಟೇ ಅಲ್ಲ, ಅವ್ರ ಮಗನಿಗೂ ಕೂಡ ಟಿಕೆಟ್ಗೆ ಲಾಬಿ ಮಾಡ್ತಾರೆ ಅವರು ಅಂತೇಳಿ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್